ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಲ್ಲ, ಇದು ವರ್ಕ್ ಆಗುತ್ತಾ? ಪದ್ಮಿನಿ ಸುಮ್ಮನೆ ಪಿತ್ತಿಯದ್ರೆ ಮಜಾ ಇರಲ್ಲ. ಇವಳು ಇದ್ರ ಮೇಲೆ ಸರಿ ಕಾಲಿಟ್ಟು ಸುಯ್ ಅಂತ ಜಾರ್ ಬಿದ್ದು ಕೈ ಕಾಲು ಮುರ್ಕೋಬೇಕು. ಆವಾಗಲೇ ನನಗೆ ಖುಷಿ. ಯಾವುದಕ್ಕೊಂದ್ಸರಿ ಟ್ರೈ ಮಾಡಿ ನೋಡ್ಲ. ಶೊಪ್ಪ, ಟ್ರೈ ಮಾಡಕ್ಕೆ ಹೋಗಿ ನಾನೇ ಬಿದ್ದುಬಿಡ್ತಿದ್ನಲ್ಲ. ವರ್ಕ್ ಆಗತ್ತೆ. ಪದ್ಮಿನಿ, ಇವತ್ತು ನಿನ್ ಏನೋ ಒಂದು ಆಗೋದಂತೂ ಗ್ಯಾರಂಟಿ ಕಣ್. ಅಯ್ಯೋ ನಂದನ್, ಅಯ್ಯೋ ಇವನ್ ಸ್ವಲ್ಪ ಲೇಟಾಗಿ ಬರಬಾರ್ದಾ? ನಾನು ಇವಾಗ ಹೇಗೆ ಆಚೆ ಹೋಗ್ಲಿ? ಶೋಭಾಟ್, ಈಗ ಹೇಗಿದ್ದೀರಾ? ಪರವಾಗಿಲ್ಲ ಸರ್, ಆದರೆ ಕಾಲು ತುಂಬ ನೋವಿದೆ. ಫ್ರ್ಯಾಕ್ಚರ್ ಆಗಿದೆ ಅಂದಮೇಲೆ ನೋವು ಇದ್ದೇ ಇರುತ್ತೆ ಅಲ್ವಾ? ನೋಡಿ, ನಿಮ್ಮ ಹತ್ರ ಮಾತಾಡೋಕ್ಕೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಹಾಯ್ ಶೋಭರಾಜ್, ಹೋದವರ ತನಕ ನೀವು ಕೋಮದಲ್ಲಿದ್ದಿರಿ. ಪ್ರಜ್ಞೆ ಬಂದು ನಮಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರಿ. ಆದರೆ ನೀವು ಅರೆ ಬರೆ ಪ್ರಜ್ಞೆದಲ್ಲಿದ್ದರಿಂದ ನಿಮ್ಮ ಹತ್ರ ಡೀಟೇಲಾಗಿ ಮಾತಾಡೋಕ್ಕಾಗಿರಲಿಲ್ಲ. ನಿಮ್ಗೆ ಆಕ್ಸಿಡೆಂಟ್ ಆಗಿ ನಿಮ್ಗೊಂದು ಕಾಲು ಫ್ರ್ಯಾಕ್ಚರ್ ಆಗಿದೆ, ನಿಮ್ಮ ಕಾರು ಗುಜ್ರಿ ಸೇರಿದೆ. ಹೀಗೆ ಹೇಳಿ, ಇದು ಆಕ್ಸಿಡೆಂಟಾ ಇಲ್ಲ ಬೇರೆ ಏನಾದರೂ? ಸರ್, ನಾನು ಅಷ್ಟು ರೋಡಲ್ಲಿ ಹೋಗ್ತಿದ್ದೆ, ಯಾರೋ ಅಡ್ಡ ಬಂದ ಆಯಿತು. ನೋಡಿ, ನೀವಿವಾಗ ಏನು ಸ್ಟೇಟ್ಮೆಂಟ್ ಕೊಡ್ತೀರೋ ಅದು ತುಂಬ ಮುಖ್ಯ ಆಗುತ್ತೆ. ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳಿ ಶೋಭರಾಜ್. ಅಯ್ಯೋ, ಇಲ್ಲಿ ಬಂದು ಸಿಕ್ಕಾಕೊಂಡ್ನಲ್ಲ. ನಂದನ್ ಪ್ಲೀಸ್ ಆಚೆ ಹೋಗು, ನಾನು ಇಲ್ಲಿಂದ ಹೊಟ್ಟೋಗ್ತೀನಿ. ನಂದನ್ನವ್ರು ಎಷ್ಟಾರ ಬೈಲಿ, ಎಷ್ಟಾರ ಕೋಪ ಮಾಡ್ಕೊಳ್ಳಿ, ನೀನು ಮಾತ್ರ ಜಗ್ಗಬೇಡ. ಅವ್ರಿಗೆ ನೀನು ಪ್ರೀತಿ ತೋರಿಸ್ತಾನೆ ಇರೋ. ಹೌದು, ನಂದನ್ ಅವ್ರಿಗೆ ಎಲ್ಲ ಅರ್ಥ ಮಾಡಿಸ್ಬೇಕಂದ್ರೆ ನಾನು ಊರ್ವಶಿ ಅತ್ತೆ ಹೇಳ್ದಂಗೆ ಅವ್ರ ಜೊತೆ ನಡ್ಕೋಬೇಕು. ತಗೊಳ್ಳಿ ಕಿತ್ಲೇನ್ ಜ್ಯೂಸ್. ನಾನು ಜ್ಯೂಸ್ ಕೇಳಿದ್ನ, ಆದರೆ ನಾನು ತಂದ್ಬಿಟ್ಟಿದ್ದೀನಲ್ಲ, ನೀವೀಗ ಕುಡಿಲೇಬೇಕು. ನಂಗೆ ಬೇಕಿದ್ರೆ ಚಿಕ್ಕಮ್ಮನ ಹತ್ರನೋ ಅತ್ತಿಗೆ ಹತ್ರನೋ ಕೇಳಿ ತರಿಸ್ಕೋತೀನಿ. ನೀನು ತೊಗೊಂಡೋಗಿದ್ದಾನೆ. ಅಯ್ಯೋ, ನನಗೋಸ್ಕರ ಅಲ್ದಿದ್ರು ನಿಮಗೋಸ್ಕರ ಜ್ಯೂಸ್ ಆಗೈತಲ್ಲ ಈ ಕಿತ್ಲೇನು. ಇದ್ರ ಮುಖ ನೋಡಿ ಕುಡೀರಿ. ಹೋಗ್ಲಿ, ಈ ಜ್ಯೂಸಲ್ಲಿ ಕರ್ಗೈತಲ್ಲ ಸಕ್ಕರೆ, ಪಾಪ ಅದ್ರ ಮುಖ ನೋಡಾದ್ರೂ ಕುಡಿಬಾರ್ದಾ? ನಿಮಗೆ ಬಾಯಾರಿಕೆ ಆಗ್ತಲ್ವಾ? ನನಗಂತೂ ಈ ಜ್ಯೂಸ್ ನೋಡ್ತಾ ಇದ್ರೆ ಕುಡಿಬೇಕು ಅನ್ಸ್ತೈತೆ, ಇಷ್ಟು ಬಾಯಾರಿಕೆ ಆಗ್ತೈತೆ. ಹಂಗಿದ್ರೆ ನೀನೇ ಕುಡಿ. ಮೊದಲು ನೀವು ಕುಡೀರಿ, ಆಮೇಲೆ ನಾನು ಕುಡಿತೀನಿ. ತಗೊಳ್ಳಿ. ಏನು ಗೊತ್ತಾ ನಂದನ್ನವ್ರೆ, ನಾನು ಪೂರ್ವಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಐಸ್ ಕ್ಯಾಂಡಿ ತಿನ್ಕೊಂಡು ಹೋಗ್ತಿದ್ವಿ. ಒಂದೊಂದು ಟೈಮಲ್ಲಿ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ, ಆದರೆ ಐಸ್ ಕ್ಯಾಂಡಿ ಹನುಮಂತಣ್ಣ ನಮ್ಮ ಮುಖ ನೋಡಿ ಪಾಪ ಅಂತ ಫ್ರೀಯಾಗಿ ಐಸ್ ಕ್ಯಾಂಡಿ ಕೊಟ್ಟು ಹೋಗ್ತಿದ್ದ. ನೀವು ಯಾವತ್ತಾದರೂ ಐಸ್ ಕ್ಯಾಂಡಿ ತಿಂದಿದ್ದೀರಾ? ದೊಡ್ಡ ಅಂಗಡಿಲಿ ಸಿಗುತ್ತಲ್ಲ ಐಸ್ ಕ್ರೀಮ್, ಅದಲ್ಲ, ಪುಟ್ಟ ಐಸ್ ಡಬ್ಬದಲ್ಲಿ ಇರ್ತೈತಲ್ಲ ಐಸ್ ಕ್ಯಾಂಡಿ, ಅದು. ಇದಕ್ಕೊಂದು ಕಡ್ಡಿ ಹಾಕಿ ಫ್ರೀಜರಲ್ಲಿಟ್ಟು ಐಸ್ ಕ್ಯಾಂಡಿ ಮಾಡಿಕೊಡ್ಲಾ? ನನಗೆ ಐಸ್ ಕ್ಯಾಂಡಿನೂ ಬೇಡ, ನೀನು ಕಂತೆ ಪೂರಣನೂ ಬೇಡ, ಜ್ಯೂಸು ಬೇಡ. ಮೊದಲು ತೊಗೊಂಡೋಗಿದ್ದಾನೆ. ನೋಡಿ ನೋಡಿ, ನೀವು ಈ ಜ್ಯೂಸ್ ಕುಡಿದ್ರೆ ನಿಮ್ಮ ಕೋಪ ಎಲ್ಲ ಸರ್ ಅಂತ ಇಳ್ದೋಗ್ತೈತೆ. ಬೇಕಾದ್ರೆ ಕುಡ್ದು ನೋಡಿ. ನಂದನ್ಗೆ ಪದ್ಮಿನಿ ಮೇಲೆ ಏನೋ ಕೋಪ ಇದೆ ಅಂತ ಆಯ್ತು. ಅಲ್ಲ, ಅಮ್ಮಾಜಿ ಬಂದು ಕೇಳಿಸ್ಕೋಬೇಕಾದ್ರೆ ಇವರಿಬ್ರು ಜಗಳ ಆಡೋದಕ್ಕೆ ಏನು ರೋಗ? ಇದೇ ಮಾತಾ ಹಾಗಿದ್ರೆ ಜ್ಯೂಸ್ ಕುಡಿಯೋಕ್ಕಿಲ್ವಾ? ಸರಿ ಬಿಡಿ, ನಾನು ಹೋಗಿ ಅಮ್ಮಾಜಿ ಹತ್ರನೇ ಮಾತಾಡ್ತೀನಿ. ಹೌದು, ನೀವು ಹೋದ ವಾರ ಪದ್ಮಿನಿ ಅನ್ನೋರ ಹೆಸರು ಹೇಳಿದ್ರಿ. ಅವರು ನಿಮ್ಮ ಜೊತೆ ನಿಮ್ಮ ಕಾರಲ್ಲೇ ಬೆಂಗಳೂರು ಬಂದಿದ್ರು ಅಂತಲೇ ಹೇಳಿದ್ರಿ.
ನಾವು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಅವ್ರ ಹಸ್ಬೆಂಡ್ ಹೇಳ್ತಿದ್ದಾರೆ ಪದ್ಮಿನಿ ಅವರು ಮದುವೆ ಮನೇಲೇ ಇದ್ದರು ಅಂತ. ನಾವೆಷ್ಟೇ ಹೇಳಿದ್ರು ಅವ್ರು ಒಪ್ಕೊಳ್ಳಿಲ್ಲ. ಈಗ ನೀವು ಹೇಳಿ, ಅವರು ನಿಮ್ಮ ಜೊತೆ ಬಂದಿದ್ದು ನಿಜನಾ? ಈ ಆಕ್ಸಿಡೆಂಟ್ಗೂ ಅವ್ರಿಗೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ, ಸೈನ್ ಮಾಡಿ. ಏಯ್, ಲೇಟ್ ಆಗ್ತಿದೆ, ಬೇಗ ಸೈನ್ ಮಾಡೋ. ಏನಿದು ಇದ್ರಾಗ ಏನೇನೋ ಬರ್ದೈತಲ್ಲ. ಪದ್ಮಿನಿ, ಅದು ನನ್ಗೇನು ಕತೆ ಹೇಳಕ್ ಬರಬೇಡಿ. ಏನು ಬರ್ತಿದ್ದೀರಾ ಇದ್ರಾಗೆ? ಹಾಂ, 5 ವರ್ಷ ನಾನು ಈ ಕಂಪ್ನಿಗೋಸ್ಕರ ನೀವು ಹೇಳ್ದಾಗೆಲ್ಲ ಬಂದು ಡ್ಯಾನ್ಸ್ ಮಾಡ್ತೀನಿ ಅಂತ ತಾನೆ? ಇಲ್ಲ ಇಲ್ಲ ಇಲ್ಲ, ನಾನು ಸೈನ್ ಮಾಡಕ್ಕಿಲ್ಲ. ನೋಡಿ ಶೋಭರಾಜ್, ಏನೇ ಇದ್ದರೂ ಓಪನ್ನಾಗಿ ಹೇಳಿ. ನೀವು ನಿಜ ಹೇಳಿದಷ್ಟು ನಾವು ನಿಮಗೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಹೇ ಪದ್ಮಿನಿ, ಇವತ್ತು ನನ್ನ ಜೀವನ ಹೀಗಾಗೋದಕ್ಕೆ ಕಾರಣನೇ ನೀನು. ಕಾಲು ಮುರಿದೋಗಿದೆ, ಕಾರು ಗುಜರಿ ಸೇರಿದೆ, ಇದ್ದಿದ್ದು ನನ್ನ ಕೆಲಸನೂ ಕೈ ತಪ್ಪು ಹೋಗಿದೆ. ಆದರೆ ನೀನು ಮಾತ್ರ ಮದುವೆ ಆಗಿ ಆರಾಮಾಗಿದ್ಯಲ್ವಾ? ಶೋಭ್, ಮಾತಾಡಿ. ಅವತ್ತೇನು ನಡೀತು? ಇದಕ್ಕೆ ಪದ್ಮಿನಿಯವ್ರ ಕಾರಣನಾ? ಒಂದು ನಿಮಿಷ. ಈಗೇನು ನಿಂದು? ನೀನು ಹೇಳ್ದಂಗೆ ಜ್ಯೂಸ್ ಕುಡಿತಿದ್ದೀನಿ ತಾನೆ, ನೆಮ್ಮದಿಯಾಗಿ ಕುಡಿಯೋಕ್ಕಾದ್ರೂ ಬಿಡು. ಇರಿ, ನಿನ್ ಕಂಡ್ರಪ್ಪೆ ಕೂದಲುದ್ರೈತೆ. ಓ ಹೌದಾ? ಅಯ್ಯೋ, ಎಂಥ ಕೆಲಸ ಆಗೋಯ್ತು. ಇಂಥ ಘಟನೆ ನಡೆಯುತ್ತೆ ಅಂತ ಯಾರು ಊಹೆನೂ ಮಾಡ್ಕೊಂಡಿರಲ್ಲ. ನೀನೀಗಲೇ ನ್ಯೂಸ್ ಚಾನಲ್ ಅವ್ರಿಗೆ ಫೋನ್ ಮಾಡ್ಬಿಡು, ಇದು ಒಂದು ಬ್ರೇಕಿಂಗ್ ನ್ಯೂಸ್ ಆಗೋಗ್ಬಿಡ್ಲಿ. ಹಂಗಲ್ಲ ನಂದನವ್ರೆ, ಈ ಥರ ಕಂಡ್ರಪ್ಪೆ ಉದ್ರದಾಗ ಏನು ಮಾಡ್ಬೇಕು ಗೊತ್ತಾ? ಏನು ಮಾಡಬೇಕು? ಓ, ಗುಂಡಿ ತೋಡಿ ಮಣ್ಣು ಹಾಕಿ ಮುಚ್ಚಿ ಹೂವಿನ ಬೊಕ್ಕೆ ಇಟ್ಟು ಶ್ರದ್ಧಾಂಜಲಿ ಕೋರ್ಬೇಕಾ? ಅಯ್ಯೋ, ಯಾಕೆ ಏನೇನೋ ಮಾತಾಡ್ತೀರಾ? ನನಗೂ ಸ್ವಲ್ಪ ಮಾತಾಡೋಕೆ ಬಿಡಿ. ಏನಂದರೆ, ರೆಪ್ಪೆ ಉದ್ರದಾಗ ಈ ಥರ ಕೈ ಮೇಲೆ ಇಟ್ಕೊಂಡು ನಮ್ಗೇನು ಆಸೆ ಆಯಿತೋ ಅದನ್ನು ಮನಸ್ಸಲ್ಲೇ ಕೇಳ್ಕೊಂಡು ಉಫ್ ಅಂತ ಊದಿದ್ರೆ ಆ ಆಸೆ ನಿಜ ಆಗತ್ತೆ. ನೀವೇನಾದ್ರು ಕೇಳ್ಕೊಂಡು ಊದಿ. ಅಮ್ಮ ತಾಯಿ, ನನ್ನ ಬಿಟ್ಬಿಡು ಪ್ಲೀಸ್ ನಂದನವ್ರೆ, ನನ್ನ ಮಾತು ಕೇಳಿ. ನಿಮ್ಮ ಮನಸ್ಸಲ್ಲಿರೋ ಆಸೆನ ಕೇಳ್ಕೊಂಡು ಊದಿ, ಅದು ನಿಜ ಆಗುತ್ತೆ. ಏನಂತ ಕೇಳ್ಕೊಂಡ್ರಿ? ನೀನು ನನ್ನ ತಲೆ ತಿಂದಿರಲಿ ಅಂತ ಕೇಳ್ಕೊಂಡೆ. ಸರಿ ಸರಿ, ಈಗ ಬೇಗ ಜ್ಯೂಸ್ ಕುಡಿದು ಮುಗಿಸಿ, ಇಲ್ಲಾಂದ್ರೆ ನಿಂಗೆ ಸಿಟ್ಟಿಗೆ ಈ ತಣ್ಣಗಿರೋ ಜ್ಯೂಸು ಬಿಸಿ ಆಗೋಗ್ತೈತೆ. ಅವರು ನಿನ್ನ ನಗು ಮುಂದೆ ಸೋಲ್ತಾರೆ. ನೀನು ಮಾತ್ರ ಛಲ ಬಿಡದೆ ಅವ್ರ ಮುಂದೆ ನಗ್ನಗ್ತಾ ಓಡಾಡ್ಕೊಂಡಿರವ. ಅಯ್ಯೋ, ನಿಧಾನ. ಸಾರಿ ನಂದನವ್ರೆ, ಇರಿ ಒಂದು ನಿಮಿಷ, ನಾನು ಶರ್ಟ್ ಕ್ಲೀನ್ ಮಾಡ್ಕೊಡ್ತೀನಿ. ವಾವ್, ಇಷ್ಟೊತ್ತು ಇವ್ರನ್ನ ಸಹಿಸ್ಕೊಂಡಿದ್ದಕ್ಕೂ ಈಗ ಸಾರ್ಥಕ ಆಯ್ತು. ಅವಳಿಗೆ ಬಾತ್ರೂಮ್ಗೆ ಹೋಗ್ತಿದ್ದಾಳೆ, ಕಾಲ್ಜಾರ್ ಬೀಳ್ತಾಳೆ. ನಿಂತ್ಕೋ, ನೀನೇನು ಹೋಗ್ಬೇಡ, ನಾನೇ ಕ್ಲೀನ್ ಮಾಡ್ಕೋತೀನಿ. ನಂದನವ್ರೆ, ಯಾಕಿಷ್ಟು ಕಷ್ಟಪಡ್ತಿದ್ದೀರಾ? ನಾನು ಇದೀನಲ್ವಾ? ಅದೇ ನಂಗೆ ದೊಡ್ಡ ಕಷ್ಟ. ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ನೀವೀಗ ಬಾತ್ರೂಮ್ಗೆ ಹೋಗೋದು ಡೇಂಜರು. ನೀವಿಲ್ಲೇ ಇರಿ, ನಾನು ಹೋಗಿ ನೀರು ತರ್ತೀನಿ. ಇಲ್ಲ ಸರ್, ಇದಕ್ಕೂ ಪದ್ಮಿನಿಗೂ ಯಾವುದೇ ಥರ ಸಂಬಂಧ ಇಲ್ಲ. ನಾನು ಕಾರಲ್ಲಿ ಒಬ್ಬನೇ ಬರ್ತಾ ಇದ್ದೆ, ಸ್ವಲ್ಪ ರ್ಯಾಶಾಗಿ ಡ್ರೈವ್ ಮಾಡಿದ್ರಿಂದ ಈ ಥರ ಎಲ್ಲ ಆಯಿತು. ಇದಕ್ಕೆ ಯಾರೂ ಹೊಣೆ ಅಲ್ಲ ಸರ್. ಆರ್ ಯು ಶೋರ್? ಎಸ್ ಸರ್. ಐ ಸಿ. ಸರಿ,
ನಿಮ್ಮ ಸ್ಟೇಟ್ಮೆಂಟ್ಗೆ ಒಂದು ಸೈನ್ ಮಾಡಿಕೊಡಿ. ಓಕೆ, ನಾವಿನ್ನು ಹೊರಡ್ತೀವಿ. ಐ ವಿಶ್ ಯು ಸ್ಪೀಡಿ ರಿಕವರಿ. ಥ್ಯಾಂಕ್ ಯು ಸರ್. ಶೋಭರಾಜ್, ಇವತ್ತು ಸಂಜೆ ನಿಮಗೆ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಬಟ್ ಓಡಾಡಬೇಕಾದ್ರೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಸ್ಟಿಕ್ ಹಿಡ್ಕೊಂಡೇ ಓಡಾಡಬೇಕು. ಟೈಮ್ಗೆ ಟ್ಯಾಬ್ಲೆಟ್ ತೊಗೋಬೇಕು. ಸಂಜೆ ನಿಮಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತೀರಿ. ನೌ ಯು ಕ್ಯಾನ್ ಟೇಕ್ ರೆಸ್ಟ್. ಹೆಂಗಿದ್ದು ಲೈಫ್ ಹೆಂಗಾಗೋಯ್ತು. ರಾಜನ್ ಥರ ಓಡಾಡ್ಕೊಂಡಿದ್ದೆ. ಈಗ ಬೆಡ್ ಮೇಲೆ ಒಂದೇ ಹೆಜ್ಜೆನು ನೆಲದ ಮೇಲೆ ಇಡೋಕ್ಕಾಗದೆ ಖುದ್ದಾದ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಇದಕ್ಕಿನ್ನ ಕಾರಣ ನೀನೇ ಪದ್ಮಿನಿ. ನಾನು ನೋಡಿದ್ರೆ ಇಲ್ಲಿ ಒದ್ದಾಡ್ತಾ ಇದ್ದೀನಿ, ನೀನು ನೋಡ್ದೆ ಮದುವೆಯಾಗಿ ಆರಾಮಾಗಿದೆಯಲ್ವಾ? ಪೊಲೀಸ್ ಹತ್ರ ಹೇಳೋದಕ್ಕೆ ಎಷ್ಟೊತ್ತು ಬೇಕಾಗಿತ್ತು ನಿನ್ನ ಹೆಸರನ್ನ? ಹೇಳಿದ್ದಿದ್ರೆ ಕಾನೂನಿಂದ ಬೇಗ ತಪ್ಪಿಸ್ಕೊಂಡ್ಬಿಡ್ತಾ ಇದ್ದೆ ನೀನು. ಆದರೆ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ನಿನ್ಗೊತ್ತು ಗತಿ ಕಾಣಿಸ್ತೇನೆ. ನಂದನ್ ಅವರೇ, ನನ್ನ ಮಾತೆ ಕೇಳಲ್ಲ ಅಲ್ವಾ ನೀವು? ಹೋಗ್ಬೇಡಿ ಅಂದರೆ ಹೋಗ್ಬೇಡಿ ಅಷ್ಟೇ. ಡಾಕ್ಟರ್ ನಿಮಗೆ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ, ಆದರೆ ಎಲ್ಲ ಕೆಲಸನೂ ನೀವೇ ಮಾಡೋಕ್ಕೆ ನೋಡ್ತಿದ್ದೀರಾ. ನಾನು ಇರೋದು ಯಾಕೆ? ನಿಮಗೆ ಬೇಕೋ ಬೇಡವೋ, ಕಷ್ಟನೋ ಇಷ್ಟನೋ, ಎಲ್ಲ ಕೆಲಸನೂ ನಾನೇ ಮಾಡ್ಕೊಡ್ತೀನಿ ಅಷ್ಟೇ. ಛೇ, ಪದ್ಮಿನಿ ನಂದನಿಂದ ದೂರ ಆಗಲಿ ಅಂತ ನಾನು ಪ್ಲ್ಯಾನ್ ಮಾಡಿದ್ರೆ ಇವರಿಬ್ರು ಇನ್ನಷ್ಟು ಹತ್ರ ಆಗ್ತಿದಾರಲ್ಲ. ಇವರಿಬ್ರು ರೊಮ್ಯಾನ್ಸ್ ನೋಡೋ ಕರ್ಮ ನನಗೆ. ವಾಟ್ ನಾನ್ಸೆನ್ಸ್! ಏನು ಬೇಕು ಅಂತ ಮೈ ಮೇಲೆ ಬೀಳ್ತಿದ್ಯಾ? ಅಯ್ಯೋ ಇಲ್ಲ, ಏನಿಲ್ಲ. ಬೇಡ ಬೇಡ ಅಂದರೂ ಸಹಾಯ ಮಾಡ್ತೀನಿ ಅಂತ ಬರೋದು, ಹಿಂಗೆ ನನಗೆ ಹತ್ರ ಆಗಕ್ಕೆ ನೋಡೋದು. ನನಗಿದೆಲ್ಲ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನೀನು ಬೀಳೋ ಥರ ನಾಟಕ ಮಾಡಿಬಿಟ್ರೆ ನಾನು ಕರ್ಗೋಗ್ತೀನಿ ಅಂತನಾ? ಹಾಂ, ನೋಡು, ಇಂಥದ್ದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾನು ಪ್ರೀತಿಸೋರು, ನನ್ನ ಪ್ರೀತಿಸೋರು ನನ್ನ ಸುತ್ತಮುತ್ತ ಇದ್ದರೆ ನನಗೆ ಇಷ್ಟನೇ ಹೊರತು ನನ್ನ ಮೇಲೆ 3 ಕಾಸಿನ ಪ್ರೀತಿ ಇಲ್ದಿರೋರ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಸ್ಟೇ ಅವೇ ಫ್ರಮ್ ಮೀ. ಶಾಂಪು ಯಾರು ಚೆಲ್ದವರು? ಮೊದಲು ಇದನ್ನು ಒರೆಸ್ಬೇಕು. ನಂದನವ್ರ ನಿಧಾನ. ನನ್ನ ಸಪೋರ್ಟಿಗೆ ಇರ್ತೀನಿ ಅಂದರೂ ಬೇಡ ಅಂತೀರಾ. ನೀವೊಬ್ಬರೇ ಎದ್ದು ನಡೀತಿದ್ದೀರಾ. ಮತ್ತೆ ಬಿದ್ಗಿದ್ರೆ ಏನು ಗತಿ? ಪ್ಲೀಸ್ ಆಟ ಮಾಡಬೇಡಿ, ನನ್ನ ಕೈ ಇಟ್ಕೊಳ್ಳಿ. ನನ್ನ ಕೇರ್ ಹೇಗೆ ತೊಗೋಬೇಕಂತ ನನಗೆ ಗೊತ್ತು. ನೀನು ಹೊರಡು. ನಾನು ಎಲ್ಲೂ ಹೋಗೋಕ್ಕಿಲ್ಲ, ನಿನ್ನ ಜೊತೆಲೇ ನಡೀತೀನಿ. ಹೋಗು ಅನ್ನಲ್ಲ. ಎಲ್ಲಾದರೂ ಬ್ಯಾಲೆನ್ಸ್ ತಪ್ಪಿದ್ರೆ ಏನು ಗತಿ ನಂದನವ್ರೆ? ಬ್ಯಾಲೆನ್ಸ್ ಆಲ್ರೆಡಿ ತಪ್ಪು ಹೋಗಿದೆಯಲ್ಲ. ಅದು ಸರಿಯಾಗಬೇಕಂದ್ರೆ ನೀನು ದೂರ ಇರಬೇಕು ಅಷ್ಟೆ. ಛೇ, ನಂದನವ್ರ ಕೋಪ ಇಳಿತಾನೆ ಇಲ್ವಲ್ಲ. ಪಾಪ ಅಕ್ಕ ಎಷ್ಟು ಒದ್ದಾಡ್ತಾ ಇದ್ದಾಳೆ. ಆದರೆ ನಂದನವರು ಅಕ್ಕನ ಮೇಲೆ ಬರೀ ಸಿಡುಕ್ತಾನೆ ಇದ್ದಾರೆ. ಇವರಿಬ್ರು ಅದು ಯಾವಾಗ ಒಂದಾಗ್ತಾರೋ ಏನೋ. ಹಲೋ, ಹೋಗು ಅಂತ ಹೇಳಿದ್ದು ನಿನಗೇನೆ. ಇಲ್ಲ ನಿಂತ್ಕೊಂಡು ನಾನು ತಮಾಷೆ ನೋಡ್ತಾ ಇದೆಯಾ? ನೀವೆಷ್ಟೇ ಬೈದ್ರು ಹೋಗಿದ್ರು ನಾನು ನಿಮ್ಮೊಬ್ಬರನ್ನ ಬಿಟ್ಟು ಇಲ್ಲಿಂದ ಹೋಗೋಕ್ಕಿಲ್ಲ. ಅಂದರೆ ನಿನ್ನ ಮಾತನ್ನ ಅರ್ಥ ಏನು? ನಾನು ಬಿತ್ಬಿಡ್ತೀನಿ, ನೀನು ನನ್ನ ಹಿಡ್ಕೋತೀಯ ಅಂತನಾ? ಅಷ್ಟೆಲ್ಲ ಆಸೆ ಇಟ್ಕೋಬೇಡ.
ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಆಗೋದು ಇಲ್ಲ. ಹಬ್ಬ, ಇವರಿಬ್ರು ಹಿಂಗೆ ಒಂದಾಗಿದ್ರೆ ನನ್ಗಷ್ಟೇ ಸಾಕು. ಇವರಿಬ್ರು ಜಗಳ ಮುಗ್ದಿದ್ದ ದಿನ ನಾನು ಈ ಮನೆಯಿಂದ ಹೊಂಟೋಯ್ತೀನಿ. ಯಾಕೆ ಸಾಯಿಬ್ರು ಏನು ಮಾತೇ ಆಡ್ತಿಲ್ಲ? ನನ್ಗೆ ಯಾರ ಸಹಾಯನೂ ಬೇಡ, ನಾನು ಒಬ್ಬನೇ ನಡಿತೀನಿ ಅಂತಿದ್ರೆ ಮತ್ತೆ ಬಿದ್ದಿದ್ರೆ ಏಟ್ ಮಾಡ್ಕೋತಿದ್ರಿ ತಾನೆ. ಈಗ ನಾನೇ ಬೇಕಾಯ್ತಲ್ವಾ? ನಿಧಾನ ನಿಧಾನ,